ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲೈವ್ ಹೋಗೋದು ಹೇಗೆ, ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಆದಮೇಲೆ ನಾವು ಲೈವ್ ಹೋಗ್ಬೋದು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಅಲ್ಲಿ ವೀಡಿಯೋ ಮಾಡ್ಕೊತೀನಿ. ಒಂದು ಫೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡ್ತಾ ಇರೋದು ಫೋನಲ್ಲಿ ಯಾವ ಥರ ನಾವು ಲೈವ್ ಹೋಗ್ಬೋದು ಅಂತ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊಬೈಲ್ ತೊಗೊಳ್ಳಿ. ಮೊಬೈಲ್ ತೊಗೊಂಡು ಸ್ಕ್ರೀನ್ ಲಾಕ್ ನಾನು ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಪ್ಲಸ್ ಅಂತ ಇರುತ್ತೆ ನೋಡಿ. ನನಗೆ ನನ್ನ ಮೊಬೈಲಲ್ಲಿ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಅಲ್ಲಿ ಶಾರ್ಟ್ ಪಕ್ಕನೇ ಲೈವ್ ಅಂತ ಇದೆ, ಲೈವ್ ಆಪ್ಷನ್ಸ್ ಇದೆ ಆಯಿತಾ. ಕೆಲವೊಬ್ಬರಿಗೆ ಏನಾಗಿರುತ್ತೆ, ಇಲ್ಲಿರುತ್ತೆ ನಮ್ಮ ಚಾನಲಿಂದ ನಾವು ಯುವರ್ ವಿಡಿಯೋ ಅಂತ ಬರುತ್ತಲ್ಲ, ಅಲ್ಲಿರುತ್ತೆ ಒಬ್ರೊಬ್ಬರಿಗೆ ನೋಡಿ. ಇವಾಗ ತೋರಿಸ್ತೀನಿ. ಒಬ್ರೊಬ್ಬರಿಗೆ ಇಲ್ಲಿರುತ್ತೆ ಗೋ ಲೈವ್ ಅನ್ನೋದು ಅಲ್ಲಿರುತ್ತೆ. ನನಗೆ ಶಾರ್ಟು ಮತ್ತು ವಿಡಿಯೋ ಪೋಸ್ಟು ಲೈವ್ ಎರಡು ಈ ಕಡೆ ಇರುತ್ತೆ, ಇದೆ ನನ್ನ ಮೊಬೈಲಲ್ಲಿ. ಹಂಗಾಗಿ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನಿಮ್ಮ ಎರಡು ಕಡೆನೂ ನೀವು ಚೆಕ್ ಮಾಡಿ. ಇಲ್ಲೊಂದು ಸಲ ನಾವು ವೀಡಿಯೋ ಅಪ್ಲೋಡ್ ಆದಮೇಲೆ ಇಲ್ಲಿ ಬರುತ್ತಲ್ಲ, ನಾವು ಯುವರ್ ವಿಡಿಯೋ ಅಂತ, ಅಲ್ಲೊಂದು ಸಲ ಚೆಕ್ ಮಾಡಿ, ಇಲ್ಲೊಂದು ಸಲ ಚೆಕ್ ಮಾಡಿ, ಅಲ್ಲೇ ಸಿಗುತ್ತೆ. 50 ಸಬ್ಸ್ಕ್ರೈಬ್ ಆದಮೇಲೆ ನಿಮ್ಮ ವಿಡಿಯೋ ನಿಮಗೆ ಲೈವ್ ಆಪ್ಷನ್ ಬರುತ್ತೆ. 50 ಸಬ್ಸ್ಕ್ರೈಬ್ ಆದಮೇಲೆ ಮಾತ್ರ ನೀವು ಲೈವ್ ಹೋಗ್ಬೋದು. ಅದಕ್ಕಿಂತ ಮುಂಚೆ ನೀವು ಲೈವ್ ಹೋಗೋಕ್ಕಾಗಲ್ಲ. 50 ಇಲ್ಲ 60 ಆದಮೇಲೆ ಲೈವ್ ಹೋಗ್ಬೋದು. ಇವಾಗ ನನಗೆ 68 ಆಗಿದೆ. ನಾನು ಇವಾಗ ಲೈವ್ ಹೋಗೋದಕ್ಕೆ ಟ್ರೈ ಮಾಡಿದೆ. ನಾನು ನಿನ್ನೆ ಇದು ಮಾಡಿದ್ದಕ್ಕೆ ಆಪ್ಷನ್ಗೆ ಹೋಗಿದ್ದಕ್ಕೆ 24 ಗಂಟೆ ಅದಕ್ಕೆ ಹೇಳ್ತಾ ಇದೆ ನೋಡಿ. ನಾವು ಅದಕ್ಕಿಂತ ಮುಂಚೆ ನಾವು ಇದು ಮಾಡಿದ್ರೆ ಹಿಂಗೆ 50 ಸಬ್ಸ್ಕ್ರೈಬರ್ ಅಂತ ಹೀಗೆ ತೋರಿಸ್ತಾ ಇದೆ. ನೀವು ಹೋಗಿ ಶಾರ್ಟ್ ವೀಡಿಯೋಗಳನ್ನ ಹಾಕ್ಬೋದು, ಲೈವ್ ವೀಡಿಯೋಗಳನ್ನ ಲೈವ್ ಹೋಗೋಕ್ಕಾಗಲ್ಲ ಅಂತ ತೋರಿಸುತ್ತೆ. ಹಂಗಾಗಿ ನಮಗೆ 50 ಇಲ್ಲ 50 ಆದಮೇಲೆ ಇರೋದು ಆಪ್ಷನ್. 50 ಆದಮೇಲೆ ನಾವು ಲೈವ್ ಹೋಗೋ ಆಪ್ಷನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ತೋರಿಸ್ತೀನಿ ಹೇಗೆ ಲೈವ್ ಹೋಗೋದಕ್ಕೆ. 50 ಸಬ್ಸ್ಕ್ರೈಬ್ ಆದಮೇಲೆ ನಾವು ಲೈವ್ ಹೋಗೋದಕ್ಕೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ನಮಗೆ 24 ಗಂಟೆ ಟೈಮ್ 24 ಗಂಟೆ ಆದಮೇಲೆ ನೋಡಿ ನೆಕ್ಸ್ಟ್ ಯಾವ ಥರ ಅದು ಲೈವ್ ಆಪ್ಷನ್ ಓಪನ್ ಆಗುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನಂದು ಲೈವ್ ಆಪ್ಷನ್ ಓಪನ್ ಆದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಒಂದು ನಿಮಿಷ, ನಾನು ಈ ಕಡೆ ಹೋಗ್ಬಿಟ್ಟು ಅದನ್ನೇ ಆಪ್ಷನ್ ಇದು ಮಾಡಿಬಿಟ್ಟು ಬರ್ತೀನಿ. ನನಗೆ ಲೈವ್ ಆಪ್ಷನ್ ಓಪನ್ ಆಗಿದೆ ಇವಾಗ. ಅಂದರೆ ನೀವು ಇವತ್ತು ಸಬ್ಸ್ಕ್ರೈಬ್ ಆಗಿ 50 ಆದಮೇಲೆ ನೀವು ಅಪ್ಲೋಡ್ ಮಾಡಿದ್ರೆ ಈ ಥರ ನೋಡಿ. ಇವಾಗ ಇದು ಓಪನ್ ಆಯ್ತಲ್ಲ, ಈ ಥರ ನೆಕ್ಸ್ಟು ಲೈವ್ ಅಂತ ಬಟನ್ ಇದು ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಡುತ್ತಾರೆ. ನೆಕ್ಸ್ಟ್ ಅಂತ ಟೈಟಲ್ ಹಾಕಬೇಕು. ನೆಕ್ಸ್ಟ್ ಆದಮೇಲೆ ಟೈಟಲ್. ಇವಾಗ ಮಕ್ಕಳು ದೊಡ್ಡವ್ರದ್ದು ಯಾರು ನೋಡಬೇಕು ಅಂತಾರೆ, ಎಲ್ಲರೂ ನೋಡೋ ಥರ ಆದರೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲ ನಿಮ್ಮ ಮಕ್ಕಳಷ್ಟೇ ನೋಡಬೇಕು ಅನ್ನೋ ವಿಡಿಯೋ ಮಾಡಿದರೆ ಮಕ್ಕಳಷ್ಟೇ ನೋಡಲಿ ಅನ್ನೋ ಥರ ಹಾಕ್ರಿ. ಟೈಟಲ್ ಕೇಳ್ತೈತೆ, ಟೈಟಲ್ಲು ಮತ್ತು ತಮ್ಲೈನು ಸೆಟ್ಟಿಂಗ್ಸ್ ಅಂತ ಕೇಳ್ತಾಯಿದೆ. ನೀವು ಯಾವ ಥರ ಏನದ್ರ ಬಗ್ಗೆ ಮಾತಾಡ್ತಿದ್ದೀರೋ ಅದು ತಮ್ಲೈನ್ ಹಾಕಿ, ಮತ್ತು ಟೈಟಲ್ ಹಾಕಿ. ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಟೈಟಲ್ ಹಾಕಿ. ತಮ್ಲೈನ್ ಹಾಕೋದ್ರಿಂದ ಏನೂ ಇದೆ ಅನ್ನೋ ಥರ ಅಟ್ರ್ಯಾಕ್ಟ್ ಆಗಿ ತಮ್ಲೈನ್ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಲೈವ್ ಯಾರಾದರೂ ಬಂದಿದ ತಕ್ಷಣ ಗೊತ್ತಾಗುತ್ತೆ ಏನೋ ವಿಷಯ ಇರ್ಬೋದು ಅಂತ ಅಂದ್ಬಿಟ್ಟು, ಹಾಗಾಗಿ ಎಲ್ಲರೂ ಲೈವ್ ಬರೋದ್ರಿಂದ ನಮ್ಗೆ ಆಗೋ ಬೆನಿಫಿಟ್ಗಳೇನೆಂದರೆ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗ್ತಾರೆ ಮತ್ತು ವಾಚ್ ಅವರ್ ಕಂಪ್ಲೀಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಲೈವ್ ಬರಬೇಕು ಅಂತ ಹೇಳ್ತಾರೆ. ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಆಪ್ಷನ್ ಇರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತಷ್ಟು ಈ ಥರ ವೀಡಿಯೋಗಳಿಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾಡ್ತೀವಿ.